ಆರ್ಚರ್ ವೆಲ್ಸ್ ರವರು ಬರೆದಿರುವಂಥ ರಿಯಾಕ್ಟ್ ಟು ನಥಿಂಗ್ ಪುಸ್ತಕವು ನಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ಮಾನಸಿಕವಾಗಿ ಹೇಗೆ ಬಲಶಾಲಿಯಾಗಬೇಕೆಂಬುದನ್ನು ಬಹಳ ಅದ್ಭುತವಾಗಿ ತಿಳಿಸಿಕೊಡುತ್ತದೆ. ಈ ಪುಸ್ತಕದ ಪ್ರಮುಖ ಸಂದೇಶ ನಿಮ್ಮ ರಿಮೋಟ್ ಕಂಟ್ರೋಲ್ ನಿಮ್ಮ ಬಳಿಯೇ ಇರಲಿ. ರಿಯಾಕ್ಟ್ ಟು ನಥಿಂಗ್ ಎಂದರೆ ಯಾವುದೇ ಕೆಟ್ಟ ಪರಿಸ್ಥಿತಿಗೆ ಅಥವಾ ಇತರರ ನಕಾರಾತ್ಮಕ ಮಾತುಗಳಿಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡದಿರುವುದು. ನಾವು ಪ್ರತಿದಿನ ಬೇರೆಯವರ ಮಾತು, ಟೀಕೆ ಅಥವಾ ನಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳಿಗೆ ಸುಲಭವಾಗಿ ಕೋಪಗೊಳ್ಳುತ್ತೇವೆ ಅಥವಾ ಬೇಸರ ಮಾಡಿಕೊಳ್ಳುತ್ತೇವೆ. ಈ ಪುಸ್ತಕದ ಪ್ರಕಾರ ನಿಮ್ಮ ಭಾವನೆಗಳ ನಿಯಂತ್ರಣವನ್ನು ಅಂದರೆ ನಿಮ್ಮ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಗೆ ಎಂದಿಗೂ ಕೊಡಬೇಡಿ. ನಿಮ್ಮ ಮನಸ್ಸಿನ ಶಾಂತಿಯೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿದೆ. ನೆಕ್ಸ್ಟ್, ಮೌನದ ಶಕ್ತಿ, ಪ್ರತಿಕ್ರಿಯಿಸದಿರುವಂಥ ಕಲೆ. ಯಾರಾದರೂ ನಿಮ್ಮನ್ನು ರೇಗಿಸಲು ಅಥವಾ ಕೋಪ ತರಿಸಲು ಪ್ರಯತ್ನಿಸಿದಾಗ ನೀವು ತಕ್ಷಣವೇ ಜಗಳ ಕೇಳಿದರೆ ಅವರು ಗೆದ್ದಂತೆ. ಆದರೆ ನೀವು ಮೌನವಾಗಿದ್ದುಕೊಂಡು ಶಾಂತವಾಗಿ ವರ್ತಿಸಿದರೆ ನಿಮ್ಮನ್ನು ಕೆರಳಿಸುವಂಥ ಅವರ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಗುತ್ತದೆ. ಮೌನವು ಎದುರಾಳಿಗೆ ನೀವು ನೀಡಬಹುದಾದಂಥ ಅತ್ಯಂತ ದೊಡ್ಡ ಮತ್ತು ಶಕ್ತಿಯುತವಾದ ಪೆಟ್ಟು ಎಂದು ಲೇಖಕರು ವಿವರಿಸುತ್ತಾರೆ. ನೆಕ್ಸ್ಟ್, ಭಾವನಾತ್ಮಕ ಶಕ್ತಿ, ಯಾರ ಮಾತಿಗೂ ಕುಗ್ಗದಿರುವುದು. ಜೀವನದಲ್ಲಿ ಕಷ್ಟಗಳು ಮತ್ತು ಜನರ ಟೀಕೆಗಳು ಸಾಮಾನ್ಯ, ಆದರೆ ಇವುಗಳನ್ನು ನಾವು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು. ಯಾರೋ ಏನೋ ಹೇಳಿದರು ಎಂದು ನಿಮ್ಮ ಬಗ್ಗೆ ನೀವೇ ಕೀಳಾಗಿ ಭಾವಿಸಬಾರದು. ಒಂದು ಬಲವಾದ ಗೋಡೆಯಂತೆ ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಬೇಕು. ಇದನ್ನು ಅಭ್ಯಾಸ ಮಾಡಿಕೊಂಡರೆ ಹೊರಗಿನ ಯಾವ ನಕಾರಾತ್ಮಕ ವಿಚಾರಗಳು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕದಿಯಲು ಸಾಧ್ಯವಿಲ್ಲ. ನೆಕ್ಸ್ಟ್, ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಿರಿ. ಪ್ರತಿ ಬಾರಿ ನೀವು ಬೇರೆಯವರ ಕೆಟ್ಟ ವರ್ತನೆಗೆ ಅತಿಯಾಗಿ ಪ್ರತಿಕ್ರಿಯೆ ಅಂದರೆ ಓವರ್ ರಿಯಾಕ್ಟ್ ನೀಡಿದಾಗ ನೀವು ನಿಮ್ಮ ಮಾನಸಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. ಪರಿಸ್ಥಿತಿಗೆ ಬಲಿಯಾಗುವ ಬದಲು ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂಬುದನ್ನು ನೀವೇ ನಿರ್ಧಾರ ಮಾಡಿ. ಇತರರು ಏನೇ ಮಾಡಿದರೂ ಕೋಪಗೊಳ್ಳಬೇಕೇ ಅಥವಾ ಶಾಂತವಾಗಿರಬೇಕೆ ಎಂಬ ಆಯ್ಕೆ ಕೇವಲ ನಿಮ್ಮ ಕೈಯಲ್ಲೇ ಇರುತ್ತದೆ. ನೆಕ್ಸ್ಟ್, ನಿಜವಾದ ಆತ್ಮವಿಶ್ವಾಸ. ನಿಜವಾದ ಶಕ್ತಿ ಎಂದರೆ ಗಟ್ಟಿಯಾಗಿ ಕೂಗುವುದಲ್ಲ, ಬದಲಾಗಿ ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲೂ ನಗುತ್ತಾ ವಿಚಲಿತರಾಗದೆ ನಿಲ್ಲುವುದು. ನೀವು ಇತರರ ಅಭಿಪ್ರಾಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಟ್ಟಾಗ ನಿಮ್ಮಲ್ಲಿ ಒಂದು ಅತ್ಯದ್ಭುತವಾದ ಆತ್ಮವಿಶ್ವಾಸ ಬೆಳೆಯುತ್ತದೆ. ಈ ಪುಸ್ತಕವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಶಾಂತಿಯುತ ಹಾಗೂ ಶಕ್ತಿಶಾಲಿ ಜೀವನವನ್ನು ಹೇಗೆ ನಡೆಸಬೇಕೆಂಬುದನ್ನು ಬಹಳ ಸರಳವಾಗಿ ಕಲಿಸುತ್ತದೆ.